Hi dear students, good morning all. Today in this class we are learning about some errors in the system. There are different types of error. What are those different types? How they occur and what is the reason for that? And also how to solve those errors, how to resolve that errors in the system in this part of video. Okay, in the last part we have discussed about the fundamental units and their fundamental quantities and their units also we have discussed about it. How they are derived means how the fundamental units are considered. ಇವನ್ನೆಲ್ಲ ನಾವು ಸ್ಟಡಿ ಮಾಡ್ತಾ ಬಂದಿದ್ದೀವಿ ಹೌದಾ. Today in this class we are learning about the next part, that is about the errors in the system. Okay, in the last video only I have mentioned the types of errors that are going to be studied in this concept. So among that the first one is constant error and the second one systematic. Similarly we have random error, absolute error. Likewise we shall study the errors one by one. Okay, the first one is, now I am considering constant error. Okay, first of all we have defined the error. What do you mean by error? It is nothing but the disorderness in the system. ಒಂದು ಸಿಸ್ಟಮ್ ಕಂಟಿನ್ಯೂಸ್ಲಿ ರನ್ ಆಗ್ತಾ ಇರತ್ತೆ ಹೌದಾ, ಅದರಲ್ಲಿ ಸ್ವಲ್ಪ ಲೋಪದೋಷಗಳು ಇದ್ದೇ ಇರ್ತಾವೆ. ದ್ಯಾಟ್ ಸ್ವಲ್ಪ ಎರರ್ಸ್, ಅವಕ್ಕೆ ಏನಂತ ಕರಿತೀವಿ, ಡಿಸಾರ್ಡರ್ನೆಸ್ ಅಂತ ಕರಿತೀವಿ. ದ್ಯಾಟ್ ಡಿಸಾರ್ಡರ್ನೆಸ್ ಆರ್ ಡಿಫರೆಂಟ್ ಟೈಪ್ಸ್. ಯಾವ್ಯಾವು? ಫಸ್ಟ್ ಒನ್ ಕಾನ್ಸ್ಟಂಟ್ ಎರರ್. ಕಾನ್ಸ್ಟಂಟ್ ಅಂದ್ರೆ ಅರ್ಥ ನಿಮ್ಗೆ ಗೊತ್ತಿದೆ, ಯಾವುದು ಟೈಮಿಗೆ ವೇರಿ ಆಗೋದಿಲ್ವೋ, ವಿತ್ ರೆಸ್ಪೆಕ್ಟ್ ಟು ಟೈಮ್ ವಿಚ್ ಡಸ್ ನಾಟ್ ವೇರಿ, ಸಚ್ ಟೈಪ್ ಆಫ್ ದೇ ಆರ್ ಕಾಲ್ಡ್ ಆಸ್ ಕಾನ್ಸ್ಟಂಟ್ಸ್. ಪ್ಯಾರಾಮೀಟರ್ಸ್ ಅಂತ ಅವಕ್ಕೆ ಕಾನ್ಸ್ಟಂಟ್ಸ್ ಅಂತ ಕರಿತೀವಿ ಹೌದಾ. ಇಲ್ಲಿ ಒಂದು ಸಿಸ್ಟಮ್ ಕನ್ಸಿಡರ್ ಮಾಡ್ತೀನಿ, ಏನೋ ಒಂದು ಮಷಿನ್ ಆಗಲಿ ಅಥವಾ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಕನ್ಸಿಡರ್ ಮಾಡ್ತೀನಿ. ಆ ಇನ್ಸ್ಟ್ರೂಮೆಂಟ್ ಪ್ರತಿಯೊಂದು ರೀಡಿಂಗಿಗೂ ಸೇಮ್ ಎರರ್ ಕೊಡ್ತಾ ಇತ್ತು ಅಂದ್ರೆ ಕಾನ್ಸ್ಟಂಟ್ ಅಂದ್ರೆ ಅರ್ಥ ಏನು? ವಿಚ್ ಡಸ್ ನಾಟ್ ವೇರಿ, ವಿಚ್ ರಿಮೇನ್ ಕಾನ್ಸ್ಟಂಟ್, ವಿಚ್ ರಿಮೇನ್ ದ ಸೇಮ್. ಅಂದ್ರೆ ಆ ಎರರ್ ಸೇಮ್ ಆಗಿ ಪ್ರತಿಯೊಂದು ರೀಡಿಂಗಿಗೂ ಸೇಮ್ ಎರರ್ಸ್ ಕೊಡ್ತಾ ಇತ್ತು ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಕಾನ್ಸ್ಟಂಟ್ ಎರರ್. ಅಂದ್ರೆ ಅರ್ಥ, ಫಾರ್ ಆನ್ ಎಕ್ಸಾಂಪಲ್ ಐ ವಿಲ್ ಕನ್ಸಿಡರ್ ಒನ್ ಇನ್ಸ್ಟ್ರೂಮೆಂಟ್. ಈಗ ಯಾವುದೋ ಒಂದು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ವರ್ನಿಯರ್ ಕ್ಯಾಲಿಪರ್ಸ್ ಅಥವಾ ಸ್ಕ್ರೂ ಗೇಜ್, ಹೀಗೆ ಮೈಕ್ರೋಮೀಟರ್, ಈ ರೀತಿ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಹೆಸರು ಹೇಳಿದ್ದೆ. ಈಗ ಅದರಲ್ಲಿ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಕನ್ಸಿಡರ್ ಮಾಡೋಣ. ಫಾರ್ ನಿಮಗೆ ಹೆಸರು ಕೇಳಿರ್ಬೋದು, ಮೈಕ್ರೋಮೀಟರ್ ಅನ್ನೋದು ನೀವು ಕೇಳಿರ್ತೀರಿ, ಅಥವಾ ಟೆಲಿಸ್ಕೋಪ್ ಅಥವಾ ಮೈಕ್ರೋಸ್ಕೋಪ್ ಇವೆಲ್ಲ ಕೇಳಿರ್ತೀರಿ ಹೌದಾ. ಆ ವರ್ಡ್ ಫೆಮಿಲಿಯರ್ ಇದ್ರೆ ಅದನ್ನೇ ಕನ್ಸಿಡರ್ ಮಾಡೋಣ. ಮೈಕ್ರೋಸ್ಕೋಪ್ ಕನ್ಸಿಡರ್ ಮಾಡ್ತೀನಿ. ಆ ಮೈಕ್ರೋಸ್ಕೋಪ್ ಯೂಸ್ ಮಾಡಿದಾಗ ಇದನ್ನೇ ಮೈಕ್ರೋಸ್ಕೋಪ್ ಅಂತ ಕನ್ಸಿಡರ್ ಮಾಡೋಣ. ಅದರದ್ದು ರೀಡಿಂಗ್ಸು, ಫಸ್ಟ್ ರೀಡಿಂಗ್ ಕನ್ಸಿಡರ್ ಮಾಡ್ತೀನಿ. ಅದೇನಾಗಬೇಕಾಗಿತ್ತು ಆ್ಯಕ್ಚುಲಿ 1 ಯೂನಿಟ್. 1 ಯೂನಿಟ್ ರೀಡಿಂಗ್ಸ್ ಕೊಡು. ಯೂನಿಟ್ ಅಂದ್ರೆ ಅರ್ಥ ಇಲ್ಲಿ ಯಾವ್ದಾರ ಕನ್ಸಿಡರ್ ಮಾಡ್ರಿ, ಸೆಂಟಿಮೀಟರ್, ಮಿಲಿಮೀಟರ್, ಕಿಲೋಮೀಟರ್, ಯಾವುದಾದ್ರೂ ತಗೋಬಹುದು. ಈಗ ಫಾರ್ ಅನ್ ಎಕ್ಸಾಂಪಲ್ ಈ ಮೈಕ್ರೋಮೀಟರ್ 1 ಯೂನಿಟ್ ರೀಡಿಂಗ್ ಕೊಡಬೇಕಾಗಿತ್ತು. ಆದ್ರೆ ಏನಾಗುತ್ತೆ, ಡ್ಯೂ ಟು ಸಮ್ ಫಾಲ್ಟ್ ಇನ್ ದ ಸಿಸ್ಟಮ್, ಫಾಲ್ಟ್ ಇನ್ ದ ಇನ್ಸ್ಟ್ರೂಮೆಂಟ್, ಇದೇನಾಗತ್ತೆ 0.9 ಯೂನಿಟ್ ಕೊಡ್ತು. ಅಂದ್ರೆ ಡಿಫರೆನ್ಸ್ ಎಷ್ಟು ಬಂತಿಲ್ಲಿ? ದಟ್ ಈಸ್ 0.1 ಯೂನಿಟ್ ಈಸ್ ದ ಡಿಫರೆನ್ಸ್. that 0.1 ಯೂನಿಟ್ ಈಸ್ ದ ಎರರ್. 1 ಕೊಡಬೇಕಾಗಿತ್ತು ಆದ್ರೆ 0.9 ಕೊಡ್ತು. ಅದರ ಅರ್ಥ 0.1 ಡಿಫರೆನ್ಸ್ ಇದೆ ಇವೆರಡರ ನಡುವೆ. ಅಕ್ಯುರೇಟ್ ಎರರ್, ಅಕ್ಯುರೇಟ್ ವ್ಯಾಲ್ಯೂ ಇಷ್ಟು ಬರಬೇಕಾಗಿತ್ತು, ಇಷ್ಟು ಬಂತು. ಅದಕ್ಕೋಸ್ಕರ ಅವೆರಡರ ಡಿಫರೆನ್ಸ್ ಮೈನಸ್ ಮಾಡ್ರಿ, ಅವಾಗ ಎಷ್ಟು ಸಿಗುತ್ತೆ? 0.1 ಸಿಕ್ತು. 0.1 ಈಸ್ ದ ಎರರ್. ಓಕೆ, ಈಗ ಸೆಕೆಂಡ್ ರೀಡಿಂಗ್ ತಗೊಂತೀನಿ. ಸೇಮ್ ಇನ್ಸ್ಟ್ರೂಮೆಂಟ್, ಅದೇ ಇನ್ಸ್ಟ್ರೂಮೆಂಟ್ ಇಂದನೇ ಇನ್ನೊಂದು ರೀಡಿಂಗ್ ತಗೊಂತೀನಿ. ಅವಾಗ 2 ಯೂನಿಟ್ಸ್ ಕೊಡಬೇಕಾಗಿತ್ತು, ಬಟ್ ಅವಾಗ ಏನಾಗತ್ತೆ 1.9 ಯೂನಿಟ್ ರೀಡಿಂಗ್ಸ್ ಕೊಡ್ತದೆ ಹೌದಾ. ದೆನ್ ವಾಟ್ ಇಸ್ ದ ಡಿಫರೆನ್ಸ್? ಅಗೇನ್ ಇಟ್ ಈಸ್ 0.1 ಓನ್ಲಿ. ಅಂದ್ರೆ ಅರ್ಥ, ನೀವು ಯಾವುದೇ ರೀಡಿಂಗ್ ತಗೊಂಡಾಗೂ ಈ ಎರರ್ ಅನ್ನೋದಿದೆಯಲ್ಲ ಕಾನ್ಸ್ಟೆಂಟ್ ಆಗಿ ಅಷ್ಟೇ ಬರ್ತಾ ಇತ್ತು ಅಂದ್ರೆ such type of error is called as constant error.
ವೈ ದಿಸ್ ಕಾನ್ಸ್ಟೆಂಟ್ ಎರರ್ ಹ್ಯಾಪನ್ಸ್ ಇನ್ ದ ಸಿಸ್ಟಮ್, ಯಾಕಾಗತ್ತೆ, ಯಾಕೆ ಈ ಕಾನ್ಸ್ಟೆಂಟ್ ಎರರ್ನ ನಾವು ಕಾಣಬಹುದು? ಬಿಕಾಸ್ ದಿಸ್ ಕಾನ್ಸ್ಟೆಂಟ್ ಎರರ್ ಅರೈಸಸ್ ಡ್ಯೂ ಟು ದ ಫಾಲ್ಟ್ನೆಸ್ ಇನ್ ದ ಇನ್ಸ್ಟ್ರೂಮೆಂಟ್. ಆ ಇನ್ಸ್ಟ್ರೂಮೆಂಟಲ್ಲಿ ಏನಾರ ಪ್ರಾಬ್ಲಮ್ ಇತ್ತು ಅಂದರೆ ಅವಾಗ ನಾವು ಎರರ್ ಕಾಣುತ್ತೀವಿ. ಆ ಎರರ್ಗೆ ಏನಂತ ಕರಿತೀವಿ? ಕಾನ್ಸ್ಟೆಂಟ್ ಎರರ್. ಅದು ಡ್ಯೂ ಟು ದ ಫಾಲ್ಟ್ನೆಸ್ ಆಫ್ ದ ಸಿಸ್ಟಮ್ ಓನ್ಲಿ, ಫಾಲ್ಟ್ನೆಸ್ ಆಫ್ ದ ಇನ್ಸ್ಟ್ರೂಮೆಂಟ್ ಓನ್ಲಿ. Then how can it be rectified? How can it be removed? This error, how can this error be removed? Or what is the solution to remove this constant error? ಅವಾಗ ಏನು ಮಾಡ್ತೀವಿ? We are going to use different instruments. ಈಗ ಒಂದು ಇನ್ಸ್ಟ್ರೂಮೆಂಟು ಅದೇ ಎರರ್ ಕೊಡ್ತಾ ಇದೆ ಅಂದ್ರೆ ಅರ್ಥ ಅದನ್ನೇನು ಮಾಡ್ತೀವಿ? ಅದನ್ನು ಆ ಇನ್ಸ್ಟ್ರೂಮೆಂಟನ್ನ ಚೇಂಜ್ ಮಾಡ್ತೀವಿ, ಅಥವಾ ಆ ಇನ್ಸ್ಟ್ರೂಮೆಂಟ್ನ ರಿಪೇರಿ ಮಾಡಿ, ಅಂದರೆ ಆ ಎರರ್ನ ರಿಮೂವ್ ಮಾಡೋಕ್ಕೆ ಏನೇನು ಪ್ರೊಸೀಜರ್ಸ್ ಇದಾವೋ ಅದನ್ನು ಮಾಡ್ತಾ ಹೋಗ್ತೀವಿ. ಈಗ ಅಕಸ್ಮಾತ್ ನಮಗೆ ಆ ಇನ್ಸ್ಟ್ರೂಮೆಂಟನ್ನ ರಿಪೇರ್ ಮಾಡೋಕ್ಕೆ ಅಥವಾ ಏನೋ ಒಂದು ಎಡಿಷನ್ನು ಸಬ್ಸ್ಟ್ರಾಕ್ಷನ್ ಮಾಡೋದಕ್ಕೆ ಆ ಇನ್ಸ್ಟ್ರೂಮೆಂಟ್ ಒಳಗೆ ಆಗಲಿಲ್ಲ ಅಂದಾಗ ಇನ್ಸ್ಟ್ರೂಮೆಂಟ್ಸನ್ನು ಚೇಂಜ್ ಮಾಡ್ತಾ ಹೋಗ್ತೀವಿ. ಅವಾಗೂ ಕಾನ್ಸ್ಟೆಂಟ್ ಎರರ್ ಸಿಕ್ತು ಅಂದರೆ, ಬೇರೆ ಇನ್ಸ್ಟ್ರೂಮೆಂಟಲ್ಲೂ ಕಾನ್ಸ್ಟೆಂಟ್ ಎರರ್ ಸಿಕ್ತು ಅಂತಂದರೆ ಅವಾಗ ಏನು ಮಾಡ್ತೀವಿ? ಎಲ್ಲ ರೀಡಿಂಗ್ಸನ್ನು ಅವುಗಳದ್ದು ಮೀನ್ ರೀಡಿಂಗ್ ತೊಗೊತೀವಿ. ಮೀನ್ ರೀಡಿಂಗ್ ಅಂದ್ರೇನು? ಇಟ್ ಈಸ್ ನಥಿಂಗ್ ಬಟ್ sum of all those readings divided by number of readings. It will give the mean value of the error. ಆವಾಗ ಆ ಎರರ್ನ ರಿಮೂವ್, ಮೈನಸ್ ಆಫ್ ದಟ್ ಟ್ರೂ ವ್ಯಾಲ್ಯೂ. ಏನು ಟ್ರೂ ವ್ಯಾಲ್ಯೂ ಬಂದಿರುತ್ತಲ್ಲ, ದಿಸ್ ಇಸ್ ಟ್ರೂ ವ್ಯಾಲ್ಯೂ. ಆ ಟ್ರೂ ವ್ಯಾಲ್ಯೂ ಒಳಗೆ ಮೀನ್ ಎರರ್ ಕನ್ಸಿಡರ್ ಮಾಡಿ ಆ ಮೀನ್ ಎರರ್ನ ಸಬ್ಸ್ಟ್ರಾಕ್ಟ್ ಆರ್ ಎಡಿಷನ್ ಡಿಪೆಂಡಿಂಗ್ ಆನ್ ದ ಕಂಡೀಷನ್ಸ್ ಆಫ್ ದ ಇನ್ಸ್ಟ್ರೂಮೆಂಟ್ ದಟ್ ವಿ ಆರ್ ಗೋಯಿಂಗ್ ಟು ರಿಮೂವ್ ದಿಸ್ ಎರರ್. ಈ ಎರರ್ ಇರೋದ್ರಿಂದ ನಮಗೆ ಆನ್ಸರ್ ಒಳಗೆ ವೇರಿಯೇಷನ್ಸ್ ಆಗೋದಿಲ್ಲ. ಕಾನ್ಸ್ಟೆಂಟ್ ಎರರ್ ಇತ್ತು ಅಂದರೆ ಆನ್ಸರ್ ವೇರಿಯೇಷನ್ ಆಗೋದಿಲ್ಲ. ಯಾಕಂತಂದರೆ ಎರರು ಏನಾಗ್ತಾ ಇರುತ್ತೆ? ಕಾನ್ಸ್ಟೆಂಟ್ಲಿ ಆನ್ಸರ್ ಜೊತೆ ಕಾನ್ಸ್ಟೆಂಟ್ಲಿ ಐದರ್ ಇಟ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್. ಕಾನ್ಸ್ಟೆಂಟ್ ಆಗಿರುತ್ತದು ವಿತ್ ರೆಸ್ಪೆಕ್ಟ್ ಟು ದ ಆನ್ಸರ್ ಓನ್ಲಿ, ಮೇನ್ ಟ್ರೂ ವ್ಯಾಲ್ಯೂ. ಅದಕ್ಕೋಸ್ಕರ ಆ ಡೈರೆಕ್ಟ್ ಆ ಎರರ್ನ ಮೈನಸ್ ಆರ್ ಎಡಿಷನ್ ಮಾಡಿದ್ರಿ ಅಂತಂದರೆ ಆ ಎರರ್ ರಿಮೂವ್ ಆಗುತ್ತೆ. ಟ್ರೂ ಯು ವಿಲ್ ಗೆಟ್ ದ ಟ್ರೂ ವ್ಯಾಲ್ಯೂ ಫ್ರಮ್ ದಟ್ ಇನ್ಸ್ಟ್ರೂಮೆಂಟ್. ದಿಸ್ ಇಸ್ ಹೌ ದ ಕಾನ್ಸ್ಟೆಂಟ್ ಎರರ್ ಕ್ಯಾನ್ ಬಿ ರಿಮೂವ್ಡ್. ನೆಕ್ಸ್ಟ್, ಸಿಮಿಲರ್ಲಿ ವಿ ಹ್ಯಾವ್ ದ ಸೆಕೆಂಡ್ ಒನ್, that is systematic error. You know about now I think you understood about the constant error. Now we are moving further, second one, systematic error. This systematic error happens due to the uncertainty in the instrument or uncertainty in the system or ಅನ್ಸರ್ಟೆನಿಟಿ ಇನ್ ದ ಪ್ಯಾಟರ್ನ್. ಅಂದ್ರೆ ಅರ್ಥ ಏನು? ಅನ್ಸರ್ಟೆನಿಟಿ ಅಂತಂದ್ರೇನು? ವೇರಿಯೇಷನ್ ಅಂತ ಅರ್ಥ. ಸಿಸ್ಟಮ್ಯಾಟಿಕ್ ಎರರ್, ಸಿಸ್ಟಮ್ ಒಳಗೆ ಎರರ್ ಇರುತ್ತೆ. ಆ ಎರರ್ ಇರೋದ್ರಿಂದ ಏನಾಗುತ್ತೆ? ಆ ಟೋಟಲ್ ಎರರ್ನ ಏನಂತ ಕರಿತೀವಿ? ಸಿಸ್ಟಮ್ಯಾಟಿಕ್ ಎರರ್. ದಿಸ್ ಸಿಸ್ಟಮ್ಯಾಟಿಕ್ ಎರರ್ ಹ್ಯಾಪನ್ಸ್ ಆರ್ ಆಕರ್ಸ್ ಡ್ಯೂ ಟು ದ ಇಂಪರ್ಫೆಕ್ಷನ್ ಆಫ್ ದ ಇನ್ಸ್ಟ್ರೂಮೆಂಟ್. ಇನ್ಸ್ಟ್ರೂಮೆಂಟ್ ಇಂಪರ್ಫೆಕ್ಷನ್ ಇತ್ತು ಅಂದರೆ ಮೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲಿ ಏನಾರ ಫಾಲ್ಟ್ಸ್ ಇತ್ತು ಅಂದರೆ ಅದೊಂದು ಪ್ರಾಬ್ಲಮ್. ಆರ್ ಇನ್ ಇಂಪರ್ಫೆಕ್ಷನ್ ಇನ್ ಟೆಕ್ನಿಕ್ ಆಲ್ಸೋ. ಟೆಕ್ನಿಕ್ ಅಂದ್ರೆ ಅರ್ಥ ಆ ಇನ್ಸ್ಟ್ರೂಮೆಂಟ್ನ ಹೇಗೆ ಯೂಸ್ ಮಾಡೋದು, ಅದ್ರ ಬೇಸ್ ಮೇಲೂ ಎರರ್ಸ್ ಅಥವಾ ಕಾನ್ಸ್ಟೆಂಟ್ಸ್ ವೇರಿಯೇಷನ್ ಇನ್ ಎರರ್ಸ್ ವಿ ಕ್ಯಾನ್ ಅಬ್ಸರ್ವ್. ಅಂದರೆ ಅರ್ಥ ಏನು? ಟೆಕ್ನಿಕ್ಸ್, ಈಗ ನಾನೊಂದು ಟೆಕ್ನಿಕ್ಸ್ ಯೂಸ್ ಮಾಡ್ಬೋದು, ಇನ್ನೊಬ್ಬ ಬಂದು ಇನ್ನೊಂದು ಟೆಕ್ನಿಕ್ನ ಯೂಸ್ ಮಾಡ್ಬೋದು. ಆ ಒಂದು ಇನ್ಸ್ಟ್ರೂಮೆಂಟ್, ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಕೊಡ್ತೀವಿ, ಆ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡೋದು ಮೆಥಡ್ಸ್ ಇರ್ತವೆ, ಹೌದಾ? ಆಟೋಮೆಟಿಕಲಿ ದೇರ್ ವಿಲ್ ಬಿ ಡಿಫರೆಂಟ್ ಮೆಥಡ್ಸ್, ಹೌದಾ? ಆ ಡಿಫರೆಂಟ್ ಮೆಥಡ್ಸ್ ಒಳಗೆ ಯಾವುದು ಮ್ಯಾಕ್ಸಿಮಮ್ ಎರರ್ನ ರಿಮೂವ್ ಮಾಡೋಂಥ ಮೆಥಡ್ಸ್ ಇರುತ್ತೋ ಅಂಥವನ್ನ ಯೂಸ್ ಮಾಡಬೇಕು. ಈಗ ನಾನು ಒಂದು ಮೆಥಡ್ ಯೂಸ್ ಮಾಡಿದೆ, ಇನ್ನೊಬ್ಬ ಬಂದು ಇನ್ನೊಂದು ಮೆಥಡ್ ಯೂಸ್ ಮಾಡ್ದ, ಅವಾಗ ಏನಾಗುತ್ತೆ? ಆ ಆ ಇನ್ಸ್ಟ್ರೂಮೆಂಟಿಗೆ ಹೊಡ್ತಾ ಬೀಳುತ್ತೆ. ನಥಿಂಗ್ ಬಟ್ ದೇರ್ ವಿಲ್ ಬಿ ಸಮ್ ರಾಂಗ್ನೆಸ್, ಇಲ್ನೆಸ್ ಆರ್ ಫಾಲ್ಟ್ನೆಸ್ ಇನ್ ದ ಇನ್ಸ್ಟ್ರೂಮೆಂಟ್. ಆವಾಗ ಏನಾಗುತ್ತೆ? ಆ ಇನ್ಸ್ಟ್ರೂಮೆಂಟು ಎರರ್ ರೀಡಿಂಗ್ಸ್ ಕೊಡ್ತಾ ಹೋಗುತ್ತೆ. ಅಂದ್ರೆ ಈಗ ಫಾರ್ ಎನ್ ಎಕ್ಸಾಂಪಲ್, ನಿಮ್ಗೊಂದು ಇನ್ಸ್ಟ್ರೂಮೆಂಟ್ ಕೊಡ್ತೀವಿ, ನಿಮಗೆ ಲ್ಯಾಬಲ್ಲಿ ಏನು ಮಾಡ್ತೀವಿ? ಮೂರು ಜನದ ಒಂದು ಬ್ಯಾಚ್ ಮಾಡ್ತಾ ಹೋಗ್ತೀವಿ, ಹೌದಾ? ಈಗ ಮಂಡೇ ಒಂದು ಬ್ಯಾಚ್ ಇರುತ್ತೆ,
ನೆಕ್ಸ್ಟ್ ಟ್ಯೂಸ್ಡೇ ಇನ್ನೊಬ್ರು ಬ್ಯಾಚ್ ಇರುತ್ತೆ. ಸೇಮ್ ಎಕ್ಸ್ಪೆರಿಮೆಂಟ್ ಬ್ಯಾಚ್ ವೈಸ್ ಮಾಡ್ತಾ ಹೋಗ್ತೀರಿ. ಈಗ ನೀವು ಮಂಡೇ ಒಬ್ರು ಬಂದು ಏನು ಮಾಡ್ತೀರಿ, ಆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀರಿ. ಆ ಮಾಡೋ ಟೈಮಲ್ಲಿ ನಿಮ್ಗೆ ಗೊತ್ತಿರಲ್ಲ, ಏನೋ ಒಂದು ಬೈ ಮಿಸ್ಟೇಕ್ ಆಗಿ ಒಂದು ಸ್ವಲ್ಪ ಓವರ್ ಟೈಟ್ನೆಸ್ಸು ಅಥವಾ ಏನೋ ಒಂದು ಮಾಡಿಬಿಡ್ತೀರಿ. ಅಂದರೆ ಥ್ರೆಡ್ಡಿಂಗ್ ಏನಾದ್ರು ಜಾಸ್ತಿ ತಿರುಗಿಸೋದು ಮಾಡಿಬಿಟ್ಟಿರ್ತೀರಿ. ನೆಕ್ಸ್ಟ್ ಇನ್ನೊಬ್ಬ ಬಂದು ಏನು ಮಾಡ್ತಾನೆ, ಅವನು ಇನ್ನೊಂದು ಸ್ವಲ್ಪ ಥ್ರೆಡ್ಡಿಂಗ್ ಜಾಸ್ತಿ ಮಾಡ್ತಾನೋ ಅಥವಾ ಕಮ್ಮಿ ಮಾಡ್ತಾನೋ. ಹಿಂಗಾಗಿ ಆಗಿ ಆಗಿ ಏನಾಗುತ್ತೆ, ಅದು ಆ ಇನ್ಸ್ಟ್ರೂಮೆಂಟು ತನ್ನ ಎರರ್ಸನ್ನು ಜಾಸ್ತಿ ಮಾಡ್ಕೊತ ಹೋಗುತ್ತೆ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಸಿಸ್ಟಮ್ಯಾಟಿಕ್ ಎರರ್. ಆರ್ ಇನ್ನೊಂದು ವೇ ಒಳಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ, ಸಿಸ್ಟಮ್ಯಾಟಿಕ್ ಎರರ್ ನಥಿಂಗ್ ಬಟ್ ಇಟ್ ಈಸ್ ಅ ಎರರ್ ಆರ್ ಇಟ್ ಈಸ್ ಅ ಇಂಪರ್ಫೆಕ್ಷನ್ ಇನ್ ದ ಪ್ಯಾಟರ್ನ್ ಆರ್ ಇಂಪರ್ಫೆಕ್ಷನ್ ಇನ್ ದ ಟೆಕ್ನಿಕ್ ಅಂತ ಹೇಳಿದೆ. ಹೌದಾ? ಟೆಕ್ನಿಕಲ್ಲಿ ಇನ್ನೊಂದು ಥರನೂ ಎಕ್ಸ್ಪ್ಲೇನ್ ಮಾಡ್ಬೋದು ಇಲ್ಲಿ. ಈಗ ಟೆಕ್ನಿಕ್ಸ್ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ಬೇಕಂತಂದ್ರೂ ಸ್ಟೆಪ್ ಬೈ ಸ್ಟೆಪ್ ಯೂಸ್ ಮಾಡ್ತಾ ಹೋಗ್ತೀವಿ. ಹೌದಾ? ಒಂದು ಫಸ್ಟ್ ಸ್ಟೆಪ್ ಅದೊಂದು ಬೇಸಿಕ್ ಸ್ಟೆಪ್ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್, ಅದಾದ್ಮೇಲೆ ಒಂದು ಮಾಡಲೇಬೇಕು, ಕಂಪಲ್ಸರಿ ಸ್ಟೆಪ್ಸ್ ಇವೆಲ್ಲ. ಹೌದಾ? ನೆಕ್ಸ್ಟ್ ಥರ್ಡ್ ಸ್ಟೆಪ್, ನೆಕ್ಸ್ಟ್ ಫೋರ್ತ್, ಫೈನಲ್ ಸ್ಟೆಪ್. ಈ ರೀತಿ ಡಿಫರೆಂಟ್ ಸ್ಟೆಪ್ಸ್ ಇರ್ತವೆ. ಈಗ ಫಸ್ಟ್ ಸ್ಟೆಪ್ ಅದನ್ನ ಕರೆಕ್ಟಾಗಿ ಅದರಲ್ಲಿ ಲೀಸ್ಟ್ ಕೌಂಟನ್ನು ಅಥವಾ ಏನೋ ಒಂದು ಎರರ್ಸನ್ನು ರಿಮೂವ್ ಮಾಡಬೇಕು. ನೆಕ್ಸ್ಟು ಆ ಇನ್ಸ್ಟ್ರೂಮೆಂಟು ಯಾವುದಕ್ಕೆ ಯೂಸ್ ಆಗ್ತದೆ ನೋಡಬೇಕು. ನೆಕ್ಸ್ಟ್ ಆ ಇನ್ಸ್ಟ್ರೂಮೆಂಟಿಂದ ನಮಗೇನು ಆ ಕೆಲಸ ಆಗಬೇಕಾಗಿದೆಯಲ್ಲ ಅದನ್ನು ಮಾಡು. ಹೀಗೆ ಫಾರ್ ಎನ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ನಿಮಗೆ ಇನ್ ಥಿಯರಿಟಿಕಲ್ಸ್ ಇನ್ ಪ್ರಾಕ್ಟಿಕಲ್ಸ್ ವಿ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ಇಟ್. ಈಗ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇರ್ತೀವಿ. ಒಂದೊಂದು ಕೆಲಸ, ಯಾವುದೇ ಒಂದು ಕೆಲಸನೂ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇರಬೇಕು. ಈಗ ನಾ ಡೈರೆಕ್ಟಾಗಿ 1ನೇ ಸ್ಟೆಪ್ ಮಾಡಿ 3rd ಸ್ಟೆಪ್ಗೆ ಜಂಪ್ ಮಾಡಿದೆ ಅಂತ ತಿಳ್ಕೊಳ್ಳೋಣ. ಫಾರ್ ಎನ್ ಎಕ್ಸಾಂಪಲ್, ನೀವೀಗ 1ನೇ ಸ್ಟ್ಯಾಂಡರ್ಡಿಂದ ಕಲಿತಾ ಬಂದಿರಿ. 1, 2, 3, 4, 5 ಲೈಕ್ ವೈಸ್ ಈಗ ಫಸ್ಟ್ PU ಬಂದಿರಿ. ಹೌದಾ? ಈಗ ನೀವು ಇವೆಲ್ಲ ಫಸ್ಟ್ ಟು 10th ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಫಸ್ಟ್ PUC ಬರೆಯೋಕ್ಕಾಗತ್ತಾ? ನಾಲೆಜ್ ಇದ್ದವ್ರು ಬರಿಬೋದು, ಓಕೆ, ಅದು ಎಕ್ಸೆಪ್ಷನಲ್ ಕೇಸ್. ಹೌದಾ? ಆದರೆ ಇವೆಲ್ಲ ಸ್ಟೆಪ್ಸ್ ಅಥವಾ ಒನ್ ಇಯರ್, ಈಗ 9th 10th ಬರೆಯಲ್ದೆ ಫಸ್ಟ್ PU ಬರೆಯೋಕ್ಕಾಗತ್ತಾ? ಆಗಲ್ಲ. ಹೌದಾ? ಹಾಗೆ ಇಲ್ಲಿ ಒಂದನ್ನ ಮಿಸ್ ಮಾಡಿ ನೆಕ್ಸ್ಟ್ಗೆ ಹೋಗ್ಬಿಟ್ರೆ ಆಗೋದಿಲ್ಲ. ದ್ಯಾಟ್ ಕಾಸಸ್ ಆನ್ ಎರರ್ ಇನ್ ದ ಸಿಸ್ಟಮ್. ದ್ಯಾಟ್ ಎರರ್ ಈಸ್ ಕಾಲ್ಡ್ ಆಸ್ ಸಿಸ್ಟಮ್ಯಾಟಿಕ್ ಎರರ್. ಹಾಗಾದ್ರೆ ಈ ಎರರ್ನ ರಿಮೂವ್ ಮಾಡಕ್ಕೆ, ನಮಗೆ ಆ ಎರರ್ ಬೇಡ, ಅದನ್ನ ರಿಮೂವ್ ಮಾಡಕ್ಕೆ ಏನ್ ಮಾಡಬೇಕು? ಸ್ಕಿಪ್ ಮಾಡಬಾರ್ದು. ಸ್ಟೆಪ್ ಬೈ ಸ್ಟೆಪ್ ನಾವು ಪ್ರೊಸೀಜರ್ನ ಫಾಲೋ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಆ ಪ್ಯಾಟರ್ನ್, ಏನ್ ಪ್ಯಾಟರ್ನ್ ಇರುತ್ತಲ್ಲ ಸಿಸ್ಟಮ್ಯಾಟಿಕ್ ಪ್ಯಾಟರ್ನ್, ಆ ಪ್ಯಾಟರ್ನ್ ರೆಗ್ಯುಲರ್ ಆಗಿ ಮೇಂಟೈನ್ ಮಾಡಬೇಕು. ದೀಸ್ ಆರ್ ದ ವೇಸ್, ಸೊಲ್ಯೂಷನ್ಸ್ ಟು reduce this systematic error. Okay, similarly we are going to discuss the third one, that is random error. Third one about random error ಅಂದ್ರೆ ನಿಮಗೆ ಗೊತ್ತಿದೆ, ಡಿಸಾರ್ಡರ್ನೆಸ್. ರ್ಯಾಂಡಮ್ ಅಂದ್ರೆ ಅರ್ಥ ಏನು? ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಲ್ಲ, ಹೆಂಗೋ ಯಾವುದೋ ರೀತಿ. ಈಗ ಫಾರ್ ಎನ್ ಎಕ್ಸಾಂಪಲ್, ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಆ ಎಕ್ಸ್ಪೆರಿಮೆಂಟ್ 1ನೇ ಸತಿ ಮಾಡಿದಾಗ ಒಂದು ರೀಡಿಂಗ್ ಕೊಡ್ತು, 25 ಅಂತ ಕೊಡ್ತು. 25 ಯೂನಿಟ್ಸ್, ಯಾವುದೋ ಒಂದು ಯೂನಿಟ್, ಏನೋ ಒಂದು. ಓಕೆ, ಸೇಮ್ ಎಕ್ಸ್ಪೆರಿಮೆಂಟು ನಾನೇ ಮತ್ತೆ ಸೇಮ್ ಎಕ್ಸ್ಪೆರಿಮೆಂಟನ್ನೇ ಇನ್ನೊಂದು ಸತ ಮಾಡ್ತೀನಿ. ಅವಾಗೇನು ಕೊಡ್ತು? 27 ಯೂನಿಟ್ಸ್ ಅಂತ ಕೊಡ್ತು. ಮತ್ತೆ ಸೇಮ್ ಎಕ್ಸ್ಪೆರಿಮೆಂಟ್ ನಾನೇ ಮತ್ತೆ ಕಂಡಕ್ಟ್ ಮಾಡಿದಾಗ ಇನ್ನೊಂದು ಎರರ್ ಕೊಡ್ತು, 22 ಯೂನಿಟ್ಸ್ ಅಂತ ಕೊಡ್ತು. ಇಲ್ಲಿ ಏನಾಗ್ತಾ ಇದೆ? ದ ಹ್ಯೂಮನ್ ಬೀಯಿಂಗ್ ಆರ್ ದ ಎಕ್ಸ್ಪೆರಿಮೆಂಟಲ್ ಆರ್ ದ ಸೈಂಟಿಸ್ಟ್ ಆರ್ ಎನಿವನ್, ದ ಒನ್ ಹೂ ಈಸ್ ಮೇಕಿಂಗ್ ದ ಎಕ್ಸ್ಪೆರಿಮೆಂಟ್, ಡೂಯಿಂಗ್ ದ ಎಕ್ಸ್ಪೆರಿಮೆಂಟ್, ಅವನೇನು ಕಾನ್ಸ್ಟೆಂಟ್, ಅವನು ಸೇಮ್ ಇದ್ದಾನೆ, ಅವನೇ ಮಾಡ್ತಾ ಇರೋದು. ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಏನಿದೆ, ಎಕ್ಸ್ಪೆರಿಮೆಂಟ್ ಡಿಫ್ರೆಂಟಾ? ನೋ, ಸೇಮ್ ಎಕ್ಸ್ಪೆರಿಮೆಂಟ್ ಹಿ ಈಸ್ ಕಂಡಕ್ಟಿಂಗ್. ಹೌದಾ? ಆದರೂ ಕೂಡ ಏನಾಗ್ತಾ ಇದೆ? ರಿಸಲ್ಟ್ಸ್ ಚೇಂಜ್ ಆಗ್ತಾ ಇದ್ದಾವೆ, ಸ್ಲೈಟ್ ಆಗಿ ಚೇಂಜ್ ಆಗ್ತಾ ಇದೆ. ಹೌದಾ? ಫಸ್ಟಿಗೆ 25, 27, 22, ಇಲ್ಲಿ 2 ಡಿಫ್ರೆನ್ಸ್, ಇಲ್ಲಿ ಅಗೇನ್ ಮತ್ತೆ 5 ಡಿಫ್ರೆನ್ಸ್. ಈ ರೀತಿ ಡಿಫರೆಂಟ್ ರಿಸಲ್ಟ್ ಕೊಟ್ಟಾಗ ಈ ತರ ಎರರ್ಸಿಗೆ ಏನಂತ ಕರಿತೀವಿ? ರ್ಯಾಂಡಮ್ ಎರರ್ ಅಂತ ಕರಿತೀವಿ. ಏನರ್ಥ? the errors which are occurring due to the randomness in the system, randomness in the result,
is called as random error. ಹಂಗಂದ್ರೆ ಈ ಎರರ್ನ ರಿಮೂವ್ ಮಾಡಕ್ಕೆ ಏನ್ ಮಾಡಬೇಕು? ಈಗ ನಾವು ಪ್ರತಿ ಸತ ಮಾಡಿದಾಗೂ ಡಿಫರೆಂಟ್ ರೀಡಿಂಗ್ ಬರ್ತಾ ಇದೆ. ಫಾರ್ 1 or 2 ಕೇಸಸ್ ಇಟ್ ಮೇ ಬಿ ಸೇಮ್, ಫಸ್ಟ್ ಆರ್ ಸೆಕೆಂಡ್ ಕೇಸಸ್ ಅಲ್ಲಿ ಸೇಮ್ ಬರ್ಬೋದು, ನೆಕ್ಸ್ಟ್ ರೀಡಿಂಗ್ಸ್ ಅಲ್ಲಿ ಚೇಂಜ್ ಆಗ್ಬಿಡ್ಬೋದು. ಹೌದಾ? ಈ ಎರರಿಗೆ ರ್ಯಾಂಡಮ್ ಅಂತ ಕರಿತೀವಿ. ಈ ಎರರ್ನ ರಿಮೂವ್ ಮಾಡಕ್ಕೆ ಏನ್ ಮಾಡ್ತೀನಿ? ವಿ ಹ್ಯಾವ್ ಟು ಟೇಕ್ ಅಗೇನ್ ಆಸ್ ಇನ್ ದ ಕೇಸ್ ಆಫ್ ಫಸ್ಟ್ ಒನ್ ಕಾನ್ಸ್ಟಂಟ್ ಎರರ್, ಹಿಯರ್ ಆಲ್ಸೋ ವಿ ಹ್ಯಾವ್ ಟು ಟೇಕ್ ಅರ್ಥಮೆಟಿಕ್ ಮೀನ್. ಅರ್ಥಮೆಟಿಕ್ ಮೀನ್ ಅಂದ್ರೆ ಅರ್ಥ ನಥಿಂಗ್ ಬಟ್ ಅವರೇಜ್ ಆಫ್ ದೋಸ್ ರೀಡಿಂಗ್ಸ್. ಒಂದು 5 ರೀಡಿಂಗ್ಸ್ ತಗೋಬೇಕು, 5 ಸತಿ ರಿಸಲ್ಟ್ ತೆಗಿಬೇಕು. ಆ 5 ಸತಿದು ರಿಸಲ್ಟ್ ಅನ್ನ ಅವರೇಜ್ ಅರ್ಥಮೆಟಿಕ್ ಮೀನ್ ತೆಗಿಬೇಕು. ಅಂದ್ರೆ ಸಮ್ ಆಫ್ ಆಲ್ ದೀಸ್ 5 ರೀಡಿಂಗ್ಸ್ ಡಿವೈಡೆಡ್ ಬೈ 5 ನಂಬರ್ ಆಫ್ ರೀಡಿಂಗ್ಸ್ 5. ಹೌದಾ? ಈ ರೀತಿ ಮಾಡಿದಾಗ ಏನ್ ಫೈನಲ್ ಆನ್ಸರ್ ಬರುತ್ತಲ್ಲ, ದ್ಯಾಟ್ ವಿ ಆರ್ ಕನ್ಸಿಡರಿಂಗ್ ದ ಆಸ್ ಅ ಫೈನಲ್ ಆನ್ಸರ್ ಫಾರ್ ದಟ್ ಎಕ್ಸ್ಪೆರಿಮೆಂಟ್. ಈ ರೀತಿ ಡಿಫರೆಂಟ್ ಎರರ್ಸ್ ಇದಾವೆ. ಆ ಎರರ್ಸ್ ನ ಹೇಗೆ ರಿಮೂವ್ ಮಾಡೋದನ್ನ ಸ್ಟಡಿ ಮಾಡ್ತಾ ಇದ್ದೀವಿ. ದಿಸ್ ಒನ್ ಇಸ್ ಅಬೌಟ್ ರ್ಯಾಂಡಮ್ ಎರರ್, ರ್ಯಾಂಡಮ್ನೆಸ್ ಇನ್ ದ ಸಿಸ್ಟಮ್. ಒಂದು ಕಾನ್ಸ್ಟೆಂಟ್ ಆಗಿ ಪ್ರೊಸೀಜರ್ ಇರೋದಿಲ್ಲ, ಅಥವಾ ಕಾನ್ಸ್ಟೆಂಟ್ ಪ್ರೊಸೀಜರ್ ಅಲ್ಲ, ರಿಸಲ್ಟ್ಸ್ ಬರೋದಿಲ್ಲ, ಕಾನ್ಸ್ಟೆಂಟ್ ಪ್ರೊಸೀಜರ್ಸ್ ರಿಸಲ್ಟ್ಸ್ ಸಿಗೋದಿಲ್ಲ, ಡಿಫ್ರೆಂಟ್ ರೀಡಿಂಗ್ಸ್ ಆಗ್ತಾ ಹೋಗುತ್ತೆ. ಆ ಡಿಫ್ರೆಂಟ್ ರೀಡಿಂಗ್ಸ್ ಬಂದಿದ್ದನ್ನ ಏನ್ ಮಾಡಬೇಕು? ಯಾಕಂತಂದ್ರೆ ಎಕ್ಸ್ಪೆರಿಮೆಂಟು ಕರೆಕ್ಟ್ ಇರುತ್ತೆ, ಎಕ್ಸ್ಪೆರಿಮೆಂಟ್ ತಪ್ಪಿದೆ ಅಂತ ಹೇಳಕ್ಕೂ ಬರಲ್ಲ. ಇಷ್ಟು ಡಿಫ್ರೆನ್ಸ್ ಬಂದಾಗ ಎಕ್ಸ್ಪೆರಿಮೆಂಟ್ ಕರೆಕ್ಟ್ ಇರುತ್ತೆ, ಆದ್ರೆ ರಿಸಲ್ಟ್ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. ಆವಾಗ ಏನ್ ಮಾಡ್ತೀವಿ? ಅದನ್ನ ಕಾನ್ಸ್ಟೆಂಟ್ ರ್ಯಾಂಡಮ್ ಎರರ್ ಅಂತ ಕನ್ಸಿಡರ್ ಮಾಡಿ ಅವುಗಳದೆಲ್ಲ ರೀಡಿಂಗ್ಸ್ ಮೀನ್ ತೆಗೆದು ಫೈನಲ್ ಆನ್ಸರ್ನ ಕನ್ಸಿಡರ್ ಮಾಡ್ತೀವಿ. ಸಿಮಿಲರ್ಲಿ ವಿ ಶಾಲ್ ಸ್ಟಡಿ ಅಬೌಟ್ ಅವರೇಜ್ ಎರರ್ ಅಂಡ್ ಅದರ್ ಎರರ್ಸ್ ನೌ. ಓಕೆ ಡಿಯರ್ ಸ್ಟೂಡೆಂಟ್ಸ್, next we have least count error, the fourth one, that is least count error. Okay, what do you mean by that least count error? First of all, what do you mean by least count? ಈಗ ಲೀಸ್ಟ್ ಅಂದ್ರೆ ಅರ್ಥ ಏನು? ಇಟ್ ಈಸ್ ನಥಿಂಗ್ ಬಟ್ ಮಿನಿಮಮ್ ಮಿನಿಮಮ್ ಅಂತ ಅರ್ಥ. ಕೌಂಟ್ ಅಂದ್ರೆ ವ್ಯಾಲ್ಯೂ, ಮಿನಿಮಮ್ ವ್ಯಾಲ್ಯೂ ಆಫ್ ದ ಇನ್ಸ್ಟ್ರೂಮೆಂಟ್ ಇಫ್ ಇಟ್ ಈಸ್ ವೇರಿಯಿಂಗ್. ಅಂದ್ರೆ ಅರ್ಥ ಏನು? ಈಗ ನಿಮ್ಮ ಕಡೆ ಸ್ಕೇಲ್ ಇದೆ, ನಾರ್ಮಲ್ ಸ್ಕೇಲ್ ಇದೆ, ಹೌದಾ? 15 ಸೆಂಟಿಮೀಟರ್ ಸ್ಕೇಲ್ ಇರುತ್ತೆ. 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 3, 4, 5, 6 ಲೈಕ್ ವೈಸ್ ದ ರೀಡಿಂಗ್ಸ್ ವಿಲ್ ಬಿ ಮೆನ್ಷನ್ಡ್. ಇದರಲ್ಲಿ ಮತ್ತೆ ಡಿವಿಷನ್ಸ್ ಮಾಡಿರ್ತಾರೆ, 10 ಡಿವಿಷನ್ಸ್ ಇರುತ್ತೆ. 0.1 ಸೆಂಟಿಮೀಟರ್, 0.2, 0.3, 0.5, 0.6, 0.7, 0.8 ಲೈಕ್ ವೈಸ್, ಹೌದಾ? ಈಗ 1 ಇಲ್ಲಿ 1.1, 1.2, 1.3, 1.5, 1.6, 1.8 ಲೈಕ್ ವೈಸ್. ಈಗ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ, ಈಗ ನೋಡ್ರಿ, ಒಂದು ಸ್ಕೇಲಲ್ಲಿ ಇದು 1 ಸೆಂಟಿಮೀಟರ್ ಅಂತ ತಗೋಣ, ಇಲ್ಲಿ 2 ಸೆಂಟಿಮೀಟರ್ ಇದೆ ಅಂತ ತಗೋಣ. ಓಕೆ, ನಾವು 1, 2, 0.1, 0.2, 0.3, 0.4, 0.5, 0.6, 0.7, 0.8, 0.9, 1 ಈ ರೀತಿ ಡಿವಿಷನ್ಸ್ ಇರ್ತವೆ, ಹೌದಾ? ಮಿನಿಮಮ್ ಲೀಸ್ಟ್ ಕೌಂಟ್ ಅಂದ್ರೆ ಮಿನಿಮಮ್ ವ್ಯಾಲ್ಯೂ ಆಫ್ ದ್ಯಾಟ್ ಇನ್ಸ್ಟ್ರೂಮೆಂಟ್. ಮಿನಿಮಮ್ ವ್ಯಾಲ್ಯೂ ಎಷ್ಟಿದೆ ಇದರಲ್ಲಿ? ದಟ್ ಈಸ್ 0.1. ಸೊ ಲೀಸ್ಟ್ ಕೌಂಟ್ LC ಆಫ್ ದಿಸ್ ಸ್ಕೇಲ್ ಈಸ್ 0.1 ಸೆಂಟಿಮೀಟರ್. ಒನ್ಸ್ ಅಗೇನ್ ಐ ಆಮ್ ರಿಮೆಂಬರಿಂಗ್ ಯು ಟು ಮೆನ್ಷನ್ ದ SI ಯೂನಿಟ್ಸ್ ಪರ್ಫೆಕ್ಟ್ಲಿ. SI ಯೂನಿಟ್ ನ ಮರೆಯೋ ಹಂಗಿಲ್ಲ. ಫಿಸಿಕ್ಸ್ ಅಂತಂದ್ರೆ ಫಿಸಿಕಲ್ ಕ್ವಾಂಟಿಟೀಸ್ ಬಗ್ಗೆ ಸ್ಟಡಿ ಮಾಡ್ತಿರ್ತೀರಿ, ಅವುಗಳದ್ದು SI ಯೂನಿಟ್ ಕಂಪಲ್ಸರಿ ಬರೀಲೇಬೇಕು, ನಿಮಗೆ ಗೊತ್ತಿರಲೇಬೇಕು. ಓಕೆ, ಇಲ್ಲಿ ನಾನು ಸೆಂಟಿಮೀಟರ್ ಒಳಗೆ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಲೀಸ್ಟ್ ಕೌಂಟ್ ಆಫ್ ದಿಸ್ ಇನ್ಸ್ಟ್ರೂಮೆಂಟ್ ಈಸ್ 0.1 ಸೆಂಟಿಮೀಟರ್. ಈಗ ಯೂಸ್ ಮಾಡ್ತಾ ಏನಾಗಿರುತ್ತೆ, ಸ್ವಲ್ಪ ಎಡ್ಜಸ್ ಬ್ರೇಕ್ ಆಗೋದು ಅಥವಾ ಏನಾರ ಒಂದು ಪ್ರಾಬ್ಲಮ್ ಆಗೋದು, ಹೀಗೆ ಇನ್ಸ್ಟ್ರೂಮೆಂಟ್ಸ್ ಒಳಗೆ ಎರರ್ ಆಗತ್ತೆ. ಅವಾಗ ಏನಾಗುತ್ತೆ, ಆ ಲೀಸ್ಟ್ ಕೌಂಟು ವೇರಿ ಆಗಿಬಿಡತ್ತೆ. ಓಕೆ, ಬ್ರೇಕ್ ಆದ ಅಂತಂದ್ರೆ ಲೀಸ್ಟ್ ಕೌಂಟ್ ಸ್ವಲ್ಪ ಡಿಫರೆನ್ಸ್ ಬಂತಲ್ಲಿ. ಅಂದ್ರೆ ಅರ್ಥ, ದ ಎರರ್ನೆಸ್ ಇನ್ ದ ಮೆಜರ್ಮೆಂಟ್ ಆಫ್ ದ ಲೀಸ್ಟ್ ಕೌಂಟ್ with respect to least count is called as least count error. One thing, main important thing in least count error is it may happen in systematic error. ಈ ಎರರ್ ಸಿಸ್ಟಮೆಟಿಕ್ ಎರರ್ ಒಳಗೂ ಕಾಣಿಸ್ಕೋಬಹುದು, ರ್ಯಾಂಡಮ್ ಎರರ್ ಒಳಗೂ ಕಾಣಿಸ್ಕೋಬಹುದು. ಈ ಎರರ್ ಎಲ್ಲಿ ಬೇಕಾದಲ್ಲಿ, ಅಂದ್ರೆ ಯಾವ ಇನ್ಸ್ಟ್ರೂಮೆಂಟ್ ಇರ್ತದಲ್ಲ ಆ ಇನ್ಸ್ಟ್ರೂಮೆಂಟಿಗೆ ಲೀಸ್ಟ್ ಕೌಂಟ್ ವ್ಯಾಲ್ಯೂ ಇದ್ದೇ ಇರತ್ತೆ, ಹೌದಾ? ಇವೆರಡರ ಜೊತೆನೂ ಆ ಲೀಸ್ಟ್ ಕೌಂಟ್ ಎರರ್ ಕಾಣಿಸ್ಕೋಬಹುದು, ಆದ್ರೆ ಇವು ಮಾತ್ರ ಸಪರೇಟ್ ಆಗಿ ಇರ್ತವೆ.
ಹೌದು, ಅಂದರೆ ಸಪ್ರೇಟ್ ಆಗಿ ಎರರ್ಸ್ನ ಸ್ಟಡಿ ಮಾಡ್ಬೋದು. ಇಲ್ಲಿ ಮಾತ್ರ ಲೀಸ್ಟ್ ಕೌಂಟ್ ಎರರ್ ಇಟ್ ಮೇ ಅಕರ್ ಆರ್ ಇಟ್ ಮೇ ಬಿ ಅಬ್ಸರ್ವ್ಡ್ ಇನ್ ಸಿಸ್ಟಮೆಟಿಕ್ ಎರರ್ ಆಲ್ಸೋ, ಇನ್ ರ್ಯಾಂಡಮ್ ಎರರ್ ಆಲ್ಸೋ ಯು ಕ್ಯಾನ್ ಕನ್ಸಿಡರ್ ಇನ್ ಕಾನ್ಸ್ಟೆಂಟ್ ಎರರ್. ಹಾಗಂದ್ರೆ ಇದನ್ನು ರಿಮೂವ್ ಮಾಡಕ್ಕೆ ಏನು ಮಾಡಬೇಕು? ಒನ್ ಥಿಂಗ್, ಏನೇನು ಸೊಲ್ಯೂಷನ್ಸ್ ನೀವು ಇಲ್ಲಿ ಸ್ಟಡಿ ಮಾಡಿದ್ರಿ, ಈ ಸಿಸ್ಟಮೆಟಿಕ್ ಎರರ್ನ ರಿಮೂವ್ ಮಾಡಕ್ಕೆ ಏನು ಮಾಡಬೇಕು? ಇಂಪ್ಲಿಮೆಂಟೇಷನ್ ಆಫ್ ಕರೆಕ್ಟ್ ಪ್ಯಾಟರ್ನ್. ನೆಕ್ಸ್ಟ್ ರ್ಯಾಂಡಮ್ ಎರರ್ನ ರಿಮೂವ್ ಮಾಡ್ಬೇಕಂತಂದ್ರೆ ಒಂದು ಪರ್ಫೆಕ್ಟ್ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ಕೋಬೇಕು. ಹೀಗೆ ಸೊಲ್ಯೂಷನ್ಸ್ ತೊಗೊಂಡಲ್ಲ, ಅದೆಲ್ಲ ಸೊಲ್ಯೂಷನ್ಸು ಇವಕ್ಕೆ ಅಪ್ಲೈ ಆಗತ್ತೆ. ಲೀಸ್ಟ್ ಕೌಂಟ್ ಎರರ್ನ ರಿಮೂವ್ ಮಾಡಬೇಕು ಅಂತಂದರೆ ಯು ಶುಡ್ ಯೂಸ್ ದ ಪ್ರಿಸೈಸ್ಡ್ ಯೂನಿಟ್ಸ್, ಸೊ ಪ್ರಿಸೈಸ್ಡ್ ಇನ್ಸ್ಟ್ರೂಮೆಂಟ್ಸ್, ಪ್ರಿಸೈಸ್ಡ್ ವ್ಯಾಲ್ಯೂಸ್ ಆನ್ ದ ಇನ್ಸ್ಟ್ರೂಮೆಂಟ್. ಅಂದರೆ ಎಷ್ಟು ಪ್ರಿಸೈಸ್ ಆಗುತ್ತೋ ಅಷ್ಟು ಪ್ರಿಸೈಸ್ ಯೂಸ್ ಮಾಡಿಕೊಂಡು ಆ ವ್ಯಾಲ್ಯೂಸ್ ಪರ್ಫೆಕ್ಟಾಗಿ ರೀಡಿಂಗ್ಸ್ ತೊಗೋಬೇಕು. ಆ್ಯಂಡ್ using of different instruments and taking the mean value of those readings, that also can be done to resolve or to reduce the least count error. So these are the some basic types of errors. ಯಾವ್ಯಾವುದು? ಕಾನ್ಸ್ಟೆಂಟ್, ಸಿಸ್ಟಮೆಟಿಕ್ ಎರರ್, random error and least count error. Next we have another three important errors are there. So that among that, the first one is, or the fifth one is absolute error. Oh, first of all, what do you mean by absolute error? ಹೌದಾ, ಈಗ ನಾವು ಸ್ಟಡಿ ಮಾಡ್ತಾ ಬಂದಿದ್ದೀವಿ, ಎರರ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಇರುವಾಗ ಏನೇನಂತೀವಿ? ಫಸ್ಟಿಗೆ ಈ ಎರರ್ಸ್ ಇತ್ತು ಅಂತಂದರೆ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಅಥವಾ ಡಿಫರೆಂಟ್ ರೀಡಿಂಗ್ಸ್ ತೊಗೊತಾ ಹೋಗ್ತೀವಿ ಅಂತ ಹೇಳಿದ್ವಿ. ಹಾಗೆ ಇಲ್ಲೇನು ಮಾಡ್ತೀವಿ? ಈಗ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಒಂದು ರೀಡಿಂಗ್ ತೊಗೊಂಡೆ, ದಟ್ ಈಸ್ ದ ರೀಡಿಂಗ್ ಈಸ್ A1. ಸಿಮಿಲರ್ಲಿ ದ ಸೇಮ್ ಎಕ್ಸ್ಪೆರಿಮೆಂಟ್, ದ ಸೇಮ್ ಅಬ್ಸರ್ವೇಷನ್ ಈಸ್ ಟುಕ್ ವಿತ್ ದ ಡಿಫರೆಂಟ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ದೆನ್ ವಿ ಗಾಟ್ ದ ರೀಡಿಂಗ್ ಆಸ್ A2. ಈಗ ಹೆಂಗೆ ನಾವು 0.1, 1, 2, 3 ಹೆಂಗೆ ಬರ್ದಿದ್ನಲ್ಲ, ಅದನ್ನೇ ನಾನು ವಿತ್ ನೊಟೇಷನ್ಸ್ ಐ ಆಮ್ ಗಿವಿಂಗ್ ಹಿಯರ್. A1, A2. ಸಿಮಿಲರ್ಲಿ ಇನ್ನೊಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಸೇಮ್ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿದಾಗ ನನಗೆ A3 ಅಂತ ರಿಸಲ್ಟ್ ಬಂತು. ನೆಕ್ಸ್ಟ್ ಒನ್ ಹಾಗೆ A4. ಈ ರೀತಿ ರೀಡಿಂಗ್ಸ್ ಬಂದಿದೆ. ಈಗ ನಾ ಏನು ಮಾಡ್ತೀನಿ? ಐ ವಿಲ್ ಟೇಕ್ ದ ಮೀನ್ ಆಫ್ ದೀಸ್ ಆಲ್ ರೀಡಿಂಗ್ಸ್. ಮೀನ್ ಅಂತಂದರೆ ಆವರೇಜ್, ನಥಿಂಗ್ ಬಟ್ ಸಮೇಷನ್ ಆಫ್ ರೀಡಿಂಗ್ಸ್ ಫ್ರಮ್ I is equals to 0 to 1 to n. 1 to n ಅಂದರೆ n ಅಂತಂದರೆ ನೀವು ಎಷ್ಟು ರೀಡಿಂಗ್ಸ್ ತೊಗೊತೀರೋ ಅದ್ರ ಮೇಲೆ. 5 ರೀಡಿಂಗ್ಸ್ ತೊಗೊಂಡ್ರೆ 1 to 5, 6 ಅಂತ ಅಂದರೆ 1 to 6, 100 ತೊಗೊಂಡ್ರೆ 1 to 100. n ಅನ್ನೋದೇನು? ಇಟ್ ಡಿಫೈನ್ಸ್ ದ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಹಿಯರ್. ಸೊ ದ ಸಮೇಷನ್ ಆಫ್ ದೀಸ್, ಸಮೇಷನ್ ಆರ್ ಮೀನ್ ತೊಗೋಬೇಕಾಗಿತ್ತಂದರೆ ಫಸ್ಟ್ ಆಫ್ ಆಲ್ ಐ ವಿಲ್ ಟೇಕ್ ದ ಸಮೇಷನ್ ಆಫ್ ಆಲ್ ದೋಸ್ ರೀಡಿಂಗ್ಸ್, ನಥಿಂಗ್ ಬಟ್ A1 ಪ್ಲಸ್ A2 ಪ್ಲಸ್ A3 ಪ್ಲಸ್ ಆ್ಯಂಡ್ ಸೋ ಆನ್ ಅಪ್ ಟು AN, ಸಮೇಷನ್ AN. ಎಷ್ಟು ರೀಡಿಂಗ್ಸ್ ತೊಗೊತೀರೋ ಅಷ್ಟು ರೀಡಿಂಗ್ಸನ್ನು ನೀವೇನು ಮಾಡಬೇಕು? ಸಮೇಷನ್ ಮಾಡ್ಕೋಬೇಕು. ಯಾಕೆ ಮಾಡ್ಕೊತೀರಿ? ಟು ಟೇಕ್ ದ ಮೀನ್ ರೀಡಿಂಗ್. ಮೀನ್ ರೀಡಿಂಗ್ ಹೆಂಗೆ ತೊಗೊಳ್ಳೋದು? ಮೀನ್ ಅಂದ್ರೆ ಅರ್ಥ ಏನು? ಸಮ್ ಆಫ್ ದ ಆಲ್ ರೀಡಿಂಗ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ರೀಡಿಂಗ್ಸ್. ಇಲ್ಲಿ ಎಷ್ಟು ರೀಡಿಂಗ್ಸ್ ಇದಾವೆ? ಇಲ್ಲಿ n ರೀಡಿಂಗ್ಸ್ ಇದಾವೆ ಟೋಟಲ್. ಸೊ ಡಿವೈಡ್ ಇಟ್ ಬೈ n ನಂಬರ್ ಆಫ್ ರೀಡಿಂಗ್ಸ್. ಸೊ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಮೀನ್ ವ್ಯಾಲ್ಯೂ. A ಮೀನ್ ಅಂತ ಬರಿತೀನಿ. ಓಕೆ, summation of all the readings divided by number of readings will give the mean readings of the, or mean error, or mean reading you can take, mean reading of the instruments. ಈಗ ಈ ಮೀನ್ ಎರರ್ ಒಳಗೆ, ಮೀನ್ ವ್ಯಾಲ್ಯೂ ಒಳಗೆ ನಾವು ಒಂದೊಂದೇ ರೀಡಿಂಗ್ಸ್ ಅನ್ನು ಮೈನಸ್ ಮಾಡ್ತಾ ಹೋಗ್ತೀನಿ. ನಥಿಂಗ್ ಬಟ್ ಡೆಲ್ಟಾ A1 is equals to, ಡೆಲ್ಟಾ ಅಂದ್ರೆ ಡಿಫರೆನ್ಸ್ ಅಂತ ಅರ್ಥ, ಡೆಲ್ ಆರ್ ಡೆಲ್ಟಾ, ವಿಚ್ ಮೀನ್ಸ್ ಡಿಫರೆನ್ಸ್. Difference between what? The main reading, actual reading A1 and the difference andre minus anta artha, hauda? So this A mean, difference between the true value and the mean reading will give the absolute error, del A1. Similarly, if I take for the second reading also, del A2 difference, that is A2 minus A mean. Similarly, if you can take the remaining readings also, A3 minus
ಎ ಮೀನ್. ಎಷ್ಟು ತನಕ ತಗೋಬಹುದು, ಎಷ್ಟು ರೀಡಿಂಗ್ಸ್ ನೀವು ತಗೊಂಡಿರ್ತೀರೋ ಅಷ್ಟರದ್ದು ತಗೋಬೇಕು. ಸೊ ಅಪ್ ಟು an you have to take the difference between the readings. Then again you have to go for the mean reading of these differenced readings. So for that I will consider a del a mean. Del a mean ಅಂದ್ರೆ ಅರ್ಥ ಏನು? Again you have to take the mean reading of these readings, that is it is indicated by summation from I is equals to 1 to n. It is del ai. ಯಾವ ರೀತಿ ನಾವು ಇಲ್ಲಿ ಸಮೇಷನ್ ಸಿಂಬಲ್ ಒಳಗೆ ಬರ್ದ್ವಲ್ಲ, ಸಮೇಷನ್ ai ಫ್ರಮ್ I is equals to 1 to n, ಇಲ್ಲೂ ಅಷ್ಟೇ del ai ಅನ್ನು ನಾನು ಸಮೇಷನ್ ಒಳಗೆ ಬರಿತೀನಿ. ಅಗೇನ್ ಅಂದ್ರೆ ಅರ್ಥ ಇದನ್ನ ಮೀನ್ ತಗೋಬೇಕಂದ್ರು ಡಿವೈಡ್ ಇಟ್ ಬೈ n ನಂಬರ್ ಆಫ್ ರೀಡಿಂಗ್ಸ್. ಇವಾಗ ಏನ್ ರೀಡಿಂಗ್ಸ್ ಇವೇನ್ ವ್ಯಾಲ್ಯೂಸ್ ಬಂತಲ್ಲ, ದೀಸ್ ಕಾಲ್ಡ್ ಆಸ್ ದ ಅಬ್ಸಲ್ಯೂಟ್ ಎರರ್. ಇವಕ್ಕೆ ಏನಂತಿರ್ತೀವಿ, ಅವಷ್ಟ್ರದ್ದು ಮೀನ್ ತೆಗೆದಾಗ ಏನ್ ವ್ಯಾಲ್ಯೂಸ್ ಬಂತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅಬ್ಸಲ್ಯೂಟ್ ಎರರ್. ದಿಸ್ ಅಬ್ಸಲ್ಯೂಟ್ ಎರರ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಯಾಕಂತಂದ್ರೆ ಇಲ್ಲಿ ಮೀನ್ ವ್ಯಾಲ್ಯೂ ಬಂದಿರತ್ತೆ. ಈಗ ನೋಡ್ರಿ, ರೀಡಿಂಗ್ಸ್ ಕನ್ಸಿಡರ್ ಮಾಡ್ತೀನಿ. 1 2 3 4 5 ದೀಸ್ ಆರ್ ದ ರೀಡಿಂಗ್ಸ್. ಇದೆಷ್ಟರದ್ದು ಮೀನ್ ವ್ಯಾಲ್ಯೂ ಎಷ್ಟಾಗತ್ತೆ? 1 + 2 + 3 + 4 + 5 1 + 2 3 3 + 3 6 6 + 4 14 14 + 5 19 19 by 5 5 ರೀಡಿಂಗ್ಸ್ ಇದಾವೆ ಇಲ್ಲಿ. 1 2 3 4 5. ಸೊ 5 ಡಿವೈಡೆಡ್ ಬೈ 5 ಎಷ್ಟು ಬರ್ತಿದ್ದು? 3 ಪಾಯಿಂಟ್ ಸಮಥಿಂಗ್, 3.1 ಹೌದಾ? ಓಕೆ, 3.01 ಬಂತು. ಓಕೆ, ಈ 3.01 ಅನ್ನೋದೇನು? ಇಟ್ ಈಸ್ ದ ಮೀನ್, ಎ ಮೀನ್ ಅಂತ ಬರಿದೆ. ದಿಸ್ ಒನ್ ಎ ಮೀನ್. ಈಗ ನೆಕ್ಸ್ಟ್ ಸ್ಟೆಪ್ ಒಳಗೆ ಏನ್ ಮಾಡ್ತೀನಿ, ಈ ವ್ಯಾಲ್ಯೂ ಒಳಗೆ ಇವನ್ನೆಲ್ಲ ಮೈನಸ್ ಮಾಡ್ತಾ ಹೋಗ್ತೀನಿ. ಅಂದ್ರೆ 1 - 3.01 2 - 3.01 3 - 3.01 similarly 4 - 3.01 5 - 3.01. ಈಗ 1 - 3 ಅಂತಂದ್ರೆ -2. ನಾ ಜನರಲ್ ಆಗಿ ಇದು ಪವರ್ ಪಾಯಿಂಟ್ಸ್ ಕನ್ಸಿಡರ್ ಮಾಡ್ತೀರಾ, ಡೆಸಿಮಲ್ ಪಾಯಿಂಟ್ಸ್. ಡೈರೆಕ್ಟ್ ಆಗಿ 1 - 3 ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ 1 - 3 -2. ನೆಕ್ಸ್ಟ್ 2 - 3 -1 3 - 3 0 4 - 3 1 5 - 3 2. ಹೌದಾ? ಈ ರೀತಿ ರೀಡಿಂಗ್ಸ್ ಬರೋದು. ಅಗೇನ್ ಇವೆಲ್ಲ ಏನಿದೆ ಮೈನಸ್ ಒಳಗಿದಾವೆ. ಹೌದಾ? ಇದಿಷ್ಟು ಪ್ಲಸ್ ಒಳಗಿದೆ. ಇದೊಂದು ಓಕೆ 0, ಇದು ಮೈನಸ್, ಇದು ಪ್ಲಸ್ ಒಳಗಿದೆ. ಸೊ ದ ಎರರ್ಸ್ ಮೇ ಬಿ ನೆಗೆಟಿವ್ ಆರ್ ಪಾಸಿಟಿವ್. ಇದರಲ್ಲಿ ಏನಾಗ್ಬೋದು, ಎರರ್ಸ್ ನೆಗೆಟಿವ್ ಒಳಗೂ ಬರ್ಬೋದು, ಪಾಸಿಟಿವ್ ಒಳಗೂ ಬರ್ಬೋದು. ಅಗೇನ್ ಆ ಎರರ್ ನೆಗೆಟಿವ್ ಒಳಗೆ ಬಂದಿರುತ್ತೆ ಅಥವಾ ನೆಗೆಟಿವ್ ಒಳಗೆ ಬಂದಿರೋ ಕಾರಣಕ್ಕೆ ಮತ್ತೆ ಮೀನ್ ತೆಗಿತೀವಿ ನಾವು, ಅಂದ್ರೆ ಡೆಲ್. ಓಕೆ, ಮ್ಯಾಗ್ನಿಟ್ಯೂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅವುಗಳದ್ದು ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡಿ ಮತ್ತೆ ಅವಷ್ಟನ್ನು ಸಮ್ ಮಾಡಿ ಡಿವೈಡೆಡ್ ಬೈ ನಂಬರ್. 2 + 1 3 3 + 0 3 3 + 1 4 4 + 1 5. Now number of readings are 5 5 by 5 it is again 1 is the error in the system. 1 is the 1 unit is the error in the system. This is called absolute error. Then we can define it as the magnitude of the difference between the individual readings of the instrument to the average value of the instrument. ಹೇಗೆ ಡಿಫೈನ್ ಮಾಡ್ಬೋದು? It is the magnitude of the individual readings of the system to the difference ತಗೊಂತೀವಲ್ಲ, so to the average value or the true values. These are the true values, these are the true values and these are the instrumental values. ಅವೆರಡನ್ನ ಡಿಫರೆನ್ಸ್ ಮತ್ತೆ ಮ್ಯಾಗ್ನಿಟ್ಯೂಡ್ ತಗೊಳ್ಳೋದ್ರಿಂದ ಏನ್ ವ್ಯಾಲ್ಯೂ ಸಿಗುತ್ತಲ್ಲ, that is called as absolute error. Similarly we are moving further for sixth one, that is it is relative error. This relative error is defined as the ratio divide ಮಾಡ್ತೀವಿ. ಯಾವ್ದನ್ನ ಡಿವೈಡ್ ಮಾಡಬೇಕು? We have to divide this a del some mean value of del a
a mean to the direct a mean ಅಂದ್ರೆ ಈ ವ್ಯಾಲ್ಯೂ ಏನು ಬಂದಿರುತ್ತಲ್ಲ ಆ ವ್ಯಾಲ್ಯೂ ಡಿವೈಡೆಡ್ ಬೈ ದಿಸ್ ವ್ಯಾಲ್ಯೂ, ಇದರಿಂದ ಒಂದು ವ್ಯಾಲ್ಯೂ ಸಿಕ್ಕಿರುತ್ತೆ ಹೌದಾ. ಇದನ್ನ ಡಿವೈಡ್ ಮಾಡಾದ್ಮೇಲೆ ಒಂದು ಮೀನ್ ವ್ಯಾಲ್ಯೂ ಸಿಕ್ಕಿರುತ್ತೆ. ಅವೆರಡನ್ನು ಡಿವೈಡ್ ಮಾಡೋದ್ರಿಂದ ಏನು ಎರರ್ ಸಿಗತ್ತಲ್ಲ, ಏನು ವ್ಯಾಲ್ಯೂ ಸಿಗತ್ತಲ್ಲ, ಆ ವ್ಯಾಲ್ಯೂಗೆ ಏನಂತ ಕರಿತೀವಿ, ರಿಲೇಟಿವ್ ಎರರ್, ಬಿಕಾಸ್ ವಿ ಆರ್ ರಿಲೇಟಿಂಗ್ ಟು ಕ್ವಾಂಟಿಟೀಸ್ ಹಿಯರ್, ಸೊ ಇಟ್ ಈಸ್ ಕಾಲ್ಡ್ ಆಸ್ ರಿಲೇಟಿವ್ ಎರರ್. ದೆನ್ ದ ಸೆವೆಂತ್ ಒನ್, ಪರ್ಸಂಟೇಜ್ ಎರರ್. ಪರ್ಸಂಟೇಜ್ ಎರರ್, ಪರ್ಸಂಟೇಜ್ ಎರರ್ ಅಂದ್ರೇನು, ಇದೇನು ಎರರ್ ಬಂದಿರುತ್ತಲ್ಲ ರಿಲೇಟಿವ್ ಎರರ್ ಇಂಟು ಬೈ ಟೇಕಿಂಗ್ ದ ಪರ್ಸಂಟೇಜ್ ಆಫ್ ದಟ್ ರಿಲೇಟಿವ್ ಎರರ್, 100%ಗೆ ಎಷ್ಟಿರುತ್ತೆ ಆ ವ್ಯಾಲ್ಯೂ ಎರರು. ಈಗ ಸಿಸ್ಟಮಲ್ಲಿ 2% ಎರರ್ ಇತ್ತು ಅಂತಂದರೆ ಅದನ್ನ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಹೌದಾ. 50% ಜಾಸ್ತಿ ಆಗ್ತಾ ಹೋಯ್ತು ಅಂದ್ರೆ ಏನು ಮಾಡಬೇಕು, ಅವಾಗ ನಾವು ಮೆಥಡನ್ನೆಲ್ಲ ಚೇಂಜ್ ಮಾಡ್ತಾ ಹೋಗ್ಬೇಕು. ಅದು ಹೆಂಗೆ ಚೇಂಜ್ ಮಾಡೋದು ಯಾವಾಗ ಗೊತ್ತಾಗುತ್ತೆ, ಬೈ ಟೇಕಿಂಗ್ ದ ಪರ್ಸಂಟೇಜ್ ಎರರ್ ಓನ್ಲಿ. ಯಾವಾಗ ನಾವು ಪರ್ಸಂಟೇಜ್ ಎರರ್ ತೊಗೊತೀವಲ್ಲ ಆವಾಗ ಆ ವ್ಯಾಲ್ಯೂ ಏನು ಬಂದಿರುತ್ತಲ್ಲ ಅದ್ರ ಬೇಸ್ ಮೇಲೆ ವೆದರ್ ದ ಇನ್ಸ್ಟ್ರೂಮೆಂಟ್ ಆರ್ ದ ಎಕ್ಸ್ಪೆರಿಮೆಂಟ್ ಈಸ್ ಕರೆಕ್ಟ್ ಆರ್ ನಾಟ್ ಅನ್ನೋದನ್ನ ಗೆಸ್ ಮಾಡ್ತೀವಿ. ಸೊ ದೀಸ್ ಆರ್ ಸಮ್ ಆಫ್ ದ ಎರರ್ಸ್. ಫಸ್ಟ್ 4 ಏನು ಡಿಸ್ಕಸ್ ಮಾಡಿದ್ವಲ್ಲ, ದಟ್ ಈಸ್ ಕಾನ್ಸ್ಟೆಂಟ್, ಸಿಸ್ಟಮ್ಯಾಟಿಕ್ ಆ್ಯಂಡ್ ರ್ಯಾಂಡಮ್ ಎರರ್, ಲೀಸ್ಟ್ ಕೌಂಟ್ ಎರರ್. ಇವೆಲ್ಲ ನಾರ್ಮಲ್ ಎರರ್ಸ್ ದಟ್ ಕ್ಯಾನ್ ಬಿ ಅಬ್ಸರ್ವ್ಡ್. ಆ್ಯಂಡ್ ಅಬೌಟ್ ದಿಸ್ ಅಬ್ಸಲ್ಯೂಟ್ ಎರರ್, ರಿಲೇಟಿವ್ ಎರರ್ ಆ್ಯಂಡ್ ಪರ್ಸಂಟೇಜ್ ಎರರ್, ದೀಸ್ ಆರ್ ದ ಇಂಪಾರ್ಟೆಂಟ್ ಎರರ್ಸ್ ದ್ಯಾಟ್ ಡಿಸೈಡ್ಸ್ ದ ಎಕ್ಸ್ಪೆರಿಮೆಂಟ್. ಎಕ್ಸ್ಪೆರಿಮೆಂಟ್ ಕರೆಕ್ಟ್ ಇದೆನೋ ಇಲ್ಲೋ ಅಂತನೋ ಇದ್ರ ಬೇಸ್ ಮೇಲೆ ನಾವು ಡಿಫೈನ್ ಮಾಡ್ಬೋದು. ಸೊ ಇನ್ ದ ನೆಕ್ಸ್ಟ್ ಕ್ಲಾಸಸ್ ವಿ ಶಾಲ್ ಸ್ಟಡಿ ಮೋರ್ ಅಬೌಟ್ ದ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಯೂನಿಟ್ಸ್ ಯಾವ ರೀತಿ ಇರುತ್ತೆ ಮತ್ತು ಡೈಮೆನ್ಷನ್ಸನ್ನ ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ನೌ ಐ ಆಮ್ ಕನ್ಕ್ಲೂಡಿಂಗ್ ದಿಸ್ ಕಾನ್ಸೆಪ್ಟ್. ಥ್ಯಾಂಕ್ ಯು.